ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಜಿ ರೂಪಾ ಮೌದ್ಗಿಲ್ ಸಂಘರ್ಷ ತಾರಕಕ್ಕೇರಿತ್ತು. ಅದರಿಂದ ರಾಜ್ಯ ಸರ್ಕಾರ ಇಬ್ಬರನ್ನೂ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಆದರೆ ಯಾವ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ತಿಳಿಸಿಲ್ಲ. ಜತೆಗೆ ಐಎಎಸ್ ಅಧಿಕಾರಿ ರೂಪಾಪತಿ ಮನೀಶ್ ಮೌದ್ಗಿಲ್ ರನ್ನ ಡಿಪಿಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ಇಬ್ಬರು ಅಧಿಕಾರಿಗಳ ನಡುವಣ ಸಂಘರ್ಷ ತಾರಕಕ್ಕೇರಿತ್ತು. ರೋಹಿಣಿ ಸಿಂಧೂರಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೊತೆ ಸಂಧಾನಕ್ಕೆ ತೆರಳಿದ್ರು ಅನ್ನುವ ಬಗ್ಗೆ ವರದಿಯಾದ ಬೆನ್ನಲ್ಲೇ ಅವರ ವಿರುದ್ಧ ಡಿ ರೂಪಾ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ರು. ನಂತರ ಪ್ರಕರಣ ರಾಜಕೀಯ ವಲಯದಲ್ಲಿಯೂ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ರವಿ ಸಾವಿನ ಸಿಬಿಐ ರಿಪೋರ್ಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿ ರೂಪಾ ತಮ್ಮ ಆರೋಪಗಳಲ್ಲಿ ಡಿಕೆ ರವಿ ಸಾವಿನ ಬಗ್ಗೆ ಸಿಬಿಐ ರಿಪೋರ್ಟ್ನಲ್ಲಿರುವ ಅಂಶವನ್ನ ಪ್ರಸ್ತಾಪಿಸಿದ್ರು. ಡಿಕೆ ರವಿ ತೊಂದರೆ ಕೊಡ್ತಿದ್ರೆ ನಂಬರ್ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಡಿ ರೂಪಾ ಪ್ರಶ್ನಿಸಿದ್ರು. ಇದೀಗ ಡಿ ರೂಪಾಗೆ ವಕೀಲ ಸೂರ್ಯ ಮುಕುಂದರಾಜ್ ಬೆಂಬಲ ನೀಡಿದ್ದಾರೆ. ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಾಗಿತ್ತು ಅಂತ ಹೇಳಿದ್ದಾರೆ. ವೈಯಕ್ತಿಕ ಫೋಟೋಗಳನ್ನ 2015ರಲ್ಲೂ ಕೂಡ ಡಿಕೆ ರವಿ ಅವರಿಗೆ ಕಳಿಸಿರೋದು. ಸಿಬಿಐ ರಿಪೋರ್ಟ್ ನಲ್ಲಿ ಡಿಕೆ ರವಿ ಅವರು ಮತ್ತಷ್ಟು ಹೇಳ್ತಾ ಹೋಗ್ತಾರೆ. ಅವರ ಮತ್ತೆ ರೋಹಿಣಿ ಸಿಂಧೂರಿ ನಡುವೆ ಇದ್ದಂಥ ಸಂಬಂಧಗಳು ಡಿಕೆ ರವಿ ಮತ್ತೆ ರೋಹಿಣಿ ಸಿಂಧೂರಿ ಅವರ ಪತಿ ನಡುವೆ ವಾಗ್ವಾದ ಆಗಿ ಅದು ಮಾರನೇ ದಿವಸ ಬೆಳಗ್ಗೆ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಉಲ್ಲೇಖ ಇದೆ. ಸಿಬಿಐ ರಿಪೋರ್ಟು ಕೇವಲ 40 ಪುಟಗಳಿರುವಂಥದ್ದು. ಸುಧೀರ್ ಮತ್ತು ರೋಹಿಣಿ ಸಿಂಧೂರಿ ಅವರ ಒಂದು ಮಾತಿನ ಪ್ರಭಾವದಿಂದಾಗಿ, ಅವರ ನಡವಳಿಕೆಯಿಂದಾಗಿ ಡಿಕೆ ರವಿ ಅವರು ಮಾನಸಿಕವಾಗಿ ನೊಂದು ಸೂಸೈಡನ್ನು ಮಾಡಿಕೊಂಡ್ರು ಅಂತ. ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಅವತ್ತು ವಿಚಾರಣೆ ಮಾಡಿದರೆ, ಅವತ್ತು FIR ಮಾಡಿದಿದ್ರೆ ಡಿಕೆ ರವಿ ಅವರ ಸಾವಿಗೆ ಯಾರು ಕಾರಣ ಅಂತ ನೇರವಾಗಿ ಗೊತ್ತಾಗ್ತಾ ಇತ್ತು. ಹಾರೋಹಳ್ಳಿ ನೂತನ ತಾಲೂಕು ಉದ್ಘಾಟನೆ ಸಮಾರಂಭ ಸಚಿವ ಅಶ್ವಥ್ ನಾರಾಯಣ್ ಹಾಗೂ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ತಾಲೂಕು ರಚನೆಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಶ್ರಮಿಸಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಇವತ್ತಿಷ್ಟು ದೊಡ್ಡ ಕೊಡುಗೆ ನಮ್ಮ ಮನೆ ಮನೆಗೂ ನದಿ ಮೂಲದ ನೀರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯೋ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ. ಆಯ್ತು, ಕುಡಿಯೋ ನೀರಿಗೆ ಯೋಜನೆಗೆ ಎಲ್ಲಿಂದ ನೀರು ತಂದು ಕೊಡ್ತೀರ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿರೋದು ನಮ್ಮ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಘೋಷಣೆ ಮಾಡ್ತೀವಿ, ನಾವು ತುಂಬಾ ಘೋಷಣೆ ಮಾಡ್ತಿರ್ತೀವಿ. ನಾವು ಘೋಷಣೆ ಮಾಡಿದ ಒಂದು ಭಾಗ, ಕಾರ್ಯರೂಪಕ್ಕೆ ತರೋದು ಒಂದು ಭಾಗ. ಆಗ ಮಧ್ಯಪ್ರವೇಶ ಮಾಡಿದ ಅನಿತಾ ಕುಮಾರಸ್ವಾಮಿ ತಾಲೂಕು ರಚನೆಗೆ ನಾನು ಶ್ರಮಿಸಿದ್ದು ಅಂತ ಹೇಳಿದ್ರು. ಜೊತೆಗೆ ಕೆಲವು ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಅಶ್ವಥ್ ನಾರಾಯಣ್ ಬರೀ ಬುರುಡೆ ಬಿಡ್ತಾರೆ ಅಂತ ಅನಿತಾ ಕಿಡಿಕಾರಿದ್ರು. ಹಾಗೆ 540 ಕೋಟಿ ಪ್ರಾಜೆಕ್ಟ್ ಸತ್ತೇಗಾಲದಿಂದ ಇಗ್ಲೂರು ಡ್ಯಾಮು, ವೈಜಿ ಗುಡ್ಡ, ಮಂಚಿನ ಬೆಲೆ ಅದನ್ನ ನೀರ್ ಪಂಪ್ ಮಾಡುವಂತ ಯೋಜನೆ, ನೀರಾವರಿ ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಆಗಿ ಮುಕ್ಕಾಲು ಎಲ್ಲ ಮುಗಿದೋಗಿದೆ. ಅವ್ರದ್ದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕಾಗ್ಲಿಲ್ಲ. ಅವ್ರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಿರ್ಲಿಲ್ಲ ಇಲ್ಲಿ. ನನಗೆ ಸುಳ್ಳು ಹೇಳಕ್ ಬರಲ್ಲ. ನನಗ್ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ, ಕೆಲಸ ಮಾಡೋದು ಅಷ್ಟೇ ಗೊತ್ತಿರೋದು ನನಗೆ. ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ. ಸತ್ಯ, ಅದು ಸತ್ಯ. ನಮ್ ಜನತೆ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂಡಿದೀನಿ ನಾನು. ಬರೀ ಇದು ಬುರುಡೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮಲ್ಲೇಶ್ವರಂಗೆ ಹೋಗಿ ಮಾಡ್ಲಿ ಅಭಿವೃದ್ಧಿ. ಇವತ್ತಿನ ಕಲಾಪ ಬಹುತೇಕ ಖಾಲಿ ಹೊಡಿತಾ ಇತ್ತು. ಆದ್ರಿಂದ ಸಚಿವರ ಗೈರಿಗೆ ಸಿದ್ದರಾಮಯ್ಯ ಗರಂ ಆದ್ರು. ವಿಪಕ್ಷ ನಾಯಕ ಚರ್ಚೆ ಮಾಡುವಾಗ ಸಿಎಂ ಇರಲ್ಲ, ಅವರೇ ಹಣಕಾಸು ಮಂತ್ರಿ ಬೇರೆ, ಬಜೆಟ್ ಚರ್ಚೆ ವೇಳೆ ಅವರೇ ಇರಲ್ಲ ಅಂದ್ರೆ ಹೇಗೆ? ಆರ್ಗ ಜ್ಞಾನೇಂದ್ರ ಮಾತ್ರ ಇದ್ದಾರೆ. ಆರ್ಗ ಜ್ಞಾನೇಂದ್ರಗೆ ಬಜೆಟ್ ಗೊತ್ತಾ? ಅವರು ಬಜೆಟ್ ಪುಸ್ತಕ ಓದಿದ್ದಾರಾ ಅಂತ ಸಿದ್ದರಾಮಯ್ಯ ಕೇಳಿದ್ರು. ಆದರೆ ಸಿದ್ದರಾಮಯ್ಯ ಹೇಳಿಕೆಗೆ ಆರ್ಗ ಜ್ಞಾನೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕೆ ಸಾರ್, ನಾನು ಬಜೆಟ್ ಕೇಳಿದ್ದೀನಿ, ಪುಸ್ತಕ ಓದಿದ್ದೇನೆ, ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರೇ ಫೈನಾನ್ಸ್ ಮಿನಿಸ್ಟರ್ ಇರುವಾಗ ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಅದರ ಮೇಲೆ ಇಟ್ ಈಸ್ ಮೈ ಪ್ರಿವಿಲೇಜ್
to initiate the debate on the budget. ಯಾರು ಮಿನಿಸ್ಟ್ರಿಗಳೇ ಇರೋದಿಲ್ಲ ಅಂತಂದ್ರೆ ಪಾಪ ಇವರು ಒಬ್ರು ಇದ್ದಾರೆ ಅರ್ಗ ಜ್ಞಾನೇಂದ್ರ ಅಂತಂದ್ರೆ ಅವ್ರಿಗೇನು ಗೊತ್ತು? ಬಜೆಟ್ ಓದ್ಕೊಂಡಿದ್ದೀರಾ? ಬಜೆಟ್ ಪುಸ್ತಕ ಓದಿದ್ರೇನ್ರಿ? ಯಾಕೆ ಸರ್ ಬಜೆಟ್ ಪುಸ್ತಕ ಓದಿದ್ದೀವಿ, ಬಜೆಟ್ ಮಾಡುವಾಗ ನಾನು ಭಾಗವಹಿಸಿದ್ದೀನಿ. ಹೌದಾ? ನಿಮ್ಮ ಮಿನಿಸ್ಟ್ರಿನಲ್ಲಿ ಯಾರು ಭಾಗವಹಿಸ್ತಿರ್ಲಿಲ್ವಾ? ಇಲ್ಲ, ಎಲ್ಲ ಭಾಗವಹಿಸ್ತಾ ಇದ್ರು. ಎಲ್ಲ ಇಲಾಖೆಗಳನ್ನು ಕರೆದು ಚರ್ಚೆ ಮಾಡ್ತಿದ್ದೆ ನಾನು. ಚಿಕ್ಕಮಗಳೂರಲ್ಲಿ ಶಾಸಕ ಸಿಟಿ ರವಿಗೆ ಟಕ್ಕರ್ ಕೊಡೋದಕ್ಕೆ HD ತಮ್ಮಯ್ಯ ರೆಡಿ ಆಗಿದ್ದಾರೆ. ಬಿಜೆಪಿ ಬೈಕ್ ರ್ಯಾಲಿಗೆ ಟಕ್ಕರ್ ಕೊಡೋದಕ್ಕೆ ಬದಲಾವಣೆ ಸಂಕಲ್ಪ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದಾರೆ. ಶಾಸಕ ಸಿಟಿ ರವಿ ಮನೆಯಿಂದ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಭಾಗಿಯಾಗಿದ್ದಾರೆ. ಬಿಜೆಪಿ ಬೈಕ್ ರ್ಯಾಲಿಗೆ ಟಕ್ಕರ್ ನೀಡೋದಕ್ಕೆ ಬದಲಾವಣೆ ಸಂಕಲ್ಪ ರ್ಯಾಲಿ ಆಯೋಜನೆ ಮಾಡಲಾಗಿದೆ. ಚಿಕ್ಕಮಗಳೂರು ಹೊರವಲಯದ ಕರ್ತಿಕೆರೆಯಿಂದ ಕಾಂಗ್ರೆಸ್ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಯಲಿದೆ. ಅವರು ಸ್ವಲ್ಪ ಅವ್ರ ಆತ್ಮ ಮುಟ್ಟು ನೋಡ್ಕೊಬೇಕು. ನಾನಾದರೆ ಪಕ್ಷದಲ್ಲಿದ್ದು ಯಾರಿಗೂ ದ್ರೋಹ ಮಾಡಿಲ್ಲ. ಅವರು ಎಷ್ಟು ಸಲ ಪಕ್ಷದಲ್ಲಿದ್ದಾಗ ಮೂಡಿಗೆರೆ ಕ್ಷೇತ್ರ ಇರ್ಬೋದು, ಇನ್ನೊಂದು ಕ್ಷೇತ್ರ ಇರ್ಬೋದು, ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಕ್ಷೇತ್ರದ ಶಾಸಕರುಗಳೇ ಇವ್ರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ನನ್ನ ಬಾಯಿಂದ ಹೇಳೇನೋ ಅವಶ್ಯಕತೆ ಇಲ್ಲ. ಉಂಡು ಮನೆಗೆ ಅಂತ ಹೇಳ್ತಾರೆ. 2008ರಲ್ಲಿ ಯಾರ ಹೆಸರು ಹೇಳ್ಕೊಂಡು ಗೆದ್ದಿದ್ದು? ಯಡಿಯೂರಪ್ಪರ ಹೆಸರಲ್ಲಿ. 2018ರಲ್ಲಿ ಯಾರ ಹೆಸರು ಹೇಳ್ಕೊಂಡು ಗೆದ್ದಿದ್ದು? ಯಡಿಯೂರಪ್ಪರ ಹೆಸರಲ್ಲಿ. ಈಗ ಯಾರನ್ನ ನೀವು ಲೇವಡಿ ಮಾಡ್ತೀರಿ? ಈ ರಾಜ್ಯ ಕಂಡಂಥ ಮಹಾನ್ ನಾಯಕರು 3 ಜನ ಈಗಿರೋರು, ಒಂದು ಸನ್ಮಾನ್ಯ ದೇವೇಗೌಡರು, ಒಂದು ಸನ್ಮಾನ್ಯ ಯಡಿಯೂರಪ್ಪನವರು, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವು ಮೂವರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ಅವ್ರ ಜೊತೆಲಿದ್ದಾಗಲೂ ಹೇಳ್ತೀನಿ, ಈಗಲೂ ಹೇಳ್ತೀನಿ. ಯಾಕೆಂದರೆ ರಾಣಿ ಚೆನ್ನಮ್ಮನಿಗೆ ಮಲ್ಲಪ್ಪ ಶೆಟ್ಟಿ ಮೋಸ ಮಾಡದಂತೆ ಹಾಗೆ ಕೆಲವರು ರಾಜಕೀಯದಲ್ಲೂ ಕೂಡ ಮೋಸ ಮಾಡಬೇಕು ಅನ್ನುವಂಥ ಜನ ಇರ್ತಾರೆ. ಎಲ್ಲವನ್ನೂ ಅನುಭವಿಸಿ ಉಂಡ ಮನೆಗೆ ದ್ರೋಹವಾಗಿರುವಂತ ಜನ ಇರ್ತಾರೆ. ಆದ್ರೆ ಎಲ್ಲಿಯವರೆಗೆ ನಿಮ್ಮ ಪ್ರೀತಿ ಇರುತ್ತೋ, ಎಲ್ಲಿಯವರೆಗೂ ಆ ಪ್ರೀತಿಯ ರಕ್ಷಾ ಕವಚ ಇರುತ್ತೋ, ಅಲ್ಲಿಯವರೆಗೆ ಯಾರೂ ಕೂಡ ಏನನ್ನೂ ಮಾಡೋಕ್ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದದ ಪ್ರೀತಿಯ ರಕ್ಷಾ ಕವಚ ನಮ್ಮ. ರೋಣ ಶಾಸಕ ಕಳಕಪ್ಪ ಬಂಡಿ ವಿರುದ್ಧ 4 ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಇಟಗಿಯಲ್ಲಿ ಧರ್ಮದೇವತೆ ಚಲನಚಿತ್ರ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿರ್ಮಾಪಕ ರವೀಂದ್ರನಾಥ್ ದಂಡಿನ ಕಾರ್ಯಕ್ರಮ ಆಯೋಜಿಸಿದ್ದು, ಶಾಸಕ ಕಳಕಪ್ಪ ಬಂಡಿ ಸಹೋದರ ಹಾಗೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿದ್ದಪ್ಪ ಬಂಡಿ, ಮುಂಡರಗಿ ಮಂಡಲ ಅಧ್ಯಕ್ಷ ಟಿಕೆಟ್ ಆಕಾಂಕ್ಷಿ ಹೇಮಗಿರೀಶ್ ಹಾವಿನಾಳ, ಅಂದಪ್ಪ ಸಂಕನೂರು ಆಗಮಿಸಿದರು. ಸಚಿವ ಸುಧಾಕರ್ ವಿರುದ್ಧ ಕಣಕ್ಕಿಳಿಸೋಕೆ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಯೇ ಸಿಗ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ಗೆ ಸುರ್ಜೇವಾಲಾ ಆಫರ್ ಕೊಟ್ಟಿದ್ರಂತೆ. ಡಿಕೆಶಿ ಸಿದ್ದರಾಮಯ್ಯ ಸಹ ಸಚಿವ ಸುಧಾಕರ್ ವಿರುದ್ಧ ಕೈ ಅಭ್ಯರ್ಥಿ ಆಗುವಂತೆ ಒತ್ತಡ ಹೇರಿದ್ದಾರಂತೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಲಿಷ್ಠವಾಗಿದ್ದಾರೆ. ಅದರಿಂದ ಮುಳಬಾಗಿಲು ಕ್ಷೇತ್ರದಲ್ಲೇ ಸ್ಪರ್ಧಿಸುತ್ತೇನೆ ಅಂತ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ನನ್ನ ಪಾರ್ಟಿನಲ್ಲಿ ಹೈಕಮಾಂಡಲ್ಲಿ DK ಶಿವಕುಮಾರ್ ಸಾಹೇಬರಾಗ್ಬೋದು, ಸಿದ್ದರಾಮಣ್ಣವರಾಗ್ಬೋದು, ಅಭಿಷೇಕ್ ದತ್ ಅವರಾಗ್ಬೋದು, ಇನ್ನೂ ಅದಕ್ಕೆ ಮೇಲೆ ಹೇಳಬೇಕಂದ್ರೆ ಸುರ್ಜೇವಾಲಾ ಸಾಹೇಬರು ಕೂಡ ಖುದ್ದಾಗಿ ನಾನು ಅವ್ರನ್ನ ಭೇಟಿ ಮಾಡಿದಾಗ, ಅವ್ರು ನನ್ನನ್ನು ಕರೆದು ಭೇಟಿ ಮಾಡಿದಾಗ ಅವರೇ ಹೇಳಿದ್ದಾರೆ, ನೀವು ಕಂಟೆಸ್ಟ್ ಮಾಡಲೇಬೇಕು ನೀವು ಅಂತ ಹೇಳಿದ್ದಾರೆ. ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಈ ತಿಂಗಳು ಲಾಸ್ಟ್ವರೆಗೂ ನಾನೇನು ಹೇಳೋದಿಲ್ಲ. ನಂದು ಕೇಸ್ ಇದೆ, ಆ ಕೇಸ್ ಕ್ಲೋಸ್ ಆಗೋವರೆಗೂ ನಾನು ಯಾವುದೂ ಮಾತಾಡೋದಿಲ್ಲ. ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಚಿಕ್ಕಬಳ್ಳಾಪುರದಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇಷ್ಟೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಬೇರೆ ಯಾರು ಹೇಳ್ಕೋಬೋದು. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಲು ಆರೋಪವನ್ನ ಮಾಡಿದ್ದಾರೆ. ಆರೋಗ್ಯ ಇಲಾಖೆಗೆ ಭ್ರಷ್ಟಾಚಾರದ ಸೋಂಕು ತಟ್ಟಿದೆ. 40% ಕಮಿಷನ್ ಬಹಿರಂಗವಾಗಿ ಈ ಇಲಾಖೆಯಲ್ಲಿ ನಡೀತಾ ಇದೆ. ವೈದ್ಯಕೀಯ ಶಿಕ್ಷಣಕ್ಕೆ ಟೀಚಿಂಗ್ ಸ್ಟಾಫ್ ಇಲ್ಲ. ಧಾರವಾಡ ಹಾಗೂ ಹಾವೇರಿ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ರು. ಆದರೂ ಶಿಕ್ಷಕರ ನೇಮಕ ಆಗಿಲ್ಲ. ಯಾಕಂದ್ರೆ ದುಡ್ಡು ಕೊಡದೆ ಯಾವುದೇ ನೇಮಕ ಆಗ್ತಾ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇಲ್ಲೆಲ್ಲನೂ ಕೂಡ ಮಿನಿಮಮ್ 150 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಇವಾಗ ಯುಜಿನಲ್ಲಿ ಕ್ಲಾಸಸ್ ಪ್ರಾರಂಭ ಆಗಿದ್ದು ನವೆಂಬರ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಬರ್ತಾ ಇದೆ. ಈಗ 4-5 ತಿಂಗಳಾಯಿತು, ಒಂದು ಟೀಚಿಂಗ್ ಸ್ಟಾಫು ರಿಕ್ರೂಟ್ಮೆಂಟ್ ಆಗಿಲ್ಲ, ಯಾರಿಗೂ ಕೂಡ ಆರ್ಡರ್ ಕೊಟ್ಟಿಲ್ಲ. 1 ಇಯರ್ ಆಗಿದೆ ಇಂಟರ್ವ್ಯೂ ಆಗಿ. ಪ್ರಾವಿಷನಲ್ ಲಿಸ್ಟು ನವೆಂಬರ್ನಲ್ಲಿ ಬಂದಿದೆ ಭಾಳಷ್ಟು ಕಡೆ ಹೋದ ವರ್ಷ.
ಫೈನಲ್ ಲಿಸ್ಟು ಜನವರಿನಲ್ಲಿ ಆಗಿದೆ. ಆದರೂ ಕೂಡ ಆರ್ಡರ್ ಕಾಪಿಗಳು ಯಾಕೆ ಸಿಗ್ತಾ ಇಲ್ಲ? ಚಾಮರಾಜನಗರದ ಹನೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಈ ವೇಳೆ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ, ಅವರು ಇಡೀ ರಾಜ್ಯಕ್ಕೆ ಅನ್ನದಾತ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರನ್ನ ಮುಗಿಸಿ ಅಂದ ಅಶ್ವಥ್ ನಾರಾಯಣ್ ವಿರುದ್ಧವೂ ಡಿಕೆಶಿ ಗುಡುಗಿದ್ರು. ಅಶ್ವಥ್ ನಾರಾಯಣ್ ವಿರುದ್ಧ ಇನ್ನೂ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಹಂಗೆ ನಮ್ಮ ನಾಯಕ, ಈ ರಾಜ್ಯಕ್ಕೆ ಅನ್ನದಾತ, ಈ ರಾಜ್ಯಕ್ಕೆ ಸೇವೆ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಒಬ್ಬ ಮಂತ್ರಿ ಕೊಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ಈ ಸರ್ಕಾರ, ಈ ಪೊಲೀಸರು, ಈ ಹೋಮ್ ಮಿನಿಸ್ಟರ್ ಇನ್ನ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡದೆ ಅವನ್ನ ಬಂಧನ ಮಾಡಿಲ್ಲ. ಇವತ್ತು ನಾವು ನೀವೆಲ್ಲ ಹೋರಾಟ ಮಾಡಬೇಕು. ಅಂತ ಕೊಲೆಗಡಕನನ್ನ ಬಂಧಿಸಬೇಕು, ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಬಡ ಜನತೆಯ ಹೋರಾಟ. ಇದು ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಸೀರೆ ಪಾಲಿಟಿಕ್ಸ್ ಶುರುವಾಗಿದೆ. ಹನೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿಶಾಂತ್ ಸೀರೆ ಹಂಚಿದ್ದಾರೆ. ನಿಶಾಂತ್ ಭಾವಚಿತ್ರ ಇರುವ ಬ್ಯಾಗ್ನಲ್ಲಿ ಸೀರೆ ಇಟ್ಟು ಹಂಚಲಾಗಿದೆ. ದೇವಾಲಯದ ದಾನಿಗಳಿಂದ ಅಂತ ಹೇಳಿ ನಿಶಾಂತ್ ಅಭಿಮಾನಿಗಳು ಸೀರೆ ಹಂಚಿದ್ದಾರೆ. ಆದರೆ ನೇರ ರಾಜಕಾರಣ ಮಾಡದೆ ಅಡ್ಡದಾರಿಯಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ. ರಾಜಕೀಯ ಸ್ಥಾನಮಾನಕ್ಕಿಂತ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇರೆ ಸ್ಥಾನ ಬೇರೊಂದಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿದ ಅವರು, ಮಾಧ್ಯಮದವರು ಸಿಕ್ಕಾಗೆಲ್ಲ ಪಕ್ಷದಲ್ಲಿ ಸ್ಥಾನಮಾನ ನೀಡಿಲ್ಲ ಅಂತಾರೆ. ಆದರೆ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಜನರ ಹೃದಯದ ಸ್ಥಾನಕ್ಕಿಂತ ಪಕ್ಷದ ಸ್ಥಾನಮಾನ ದೊಡ್ಡದಲ್ಲ ಅಂತ ವಿಜಯೇಂದ್ರ ಹೇಳಿದ್ರು. ಪತ್ರಿಕೆಯವರು, ಮಾಧ್ಯಮದವರು ಯಾವಾಗಲೂ ಕೂಡ ಒಂದು ಮಾತನ್ನ ಕೇಳ್ತಾ ಇರ್ತಾರೆ, ಏನ್ ಸರ್ ನಿಮ್ಮ ಪಾರ್ಟಿಲಿ ಯಾವ್ದೋ ಸ್ಥಾನಮಾನ ಕೊಡ್ಲಿಲ್ಲ ಅಂತೇಳಿ. ನಾನು ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ. ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಯಡಿಯೂರಪ್ಪ ಅವ್ರ ಬಂದೇರು ಅಂತೇಳಿ ಬಹಳ ಪ್ರೀತಿಯಿಂದ ತಾಯಂದ್ರು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ. ಯಾವುದೇ ರಾಜಕೀಯ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಈ ನಾಡಿನಲ್ಲಿ ಇರ್ತಕ್ಕಂಥ ಜನತೆ ಅವರ ಹೃದಯದಲ್ಲಿ ಸ್ಥಾನವನ್ನು ಕೊಡ್ತಾರಲ್ಲ, ಅದಕ್ಕಿಂತ ಬಹುಶಃ ನಾವು ಯಾವುದೇ ಸ್ಥಾನಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಯವರು, ಮಾಧ್ಯಮದವರು ಅಭಿವೃದ್ಧಿ ದಾಖಲೆ ತೋರಿಸಿ ಎಂದಿದ್ದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸವಾಲಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ದಾಖಲೆಗಳನ್ನು ಮುಂದಿಟ್ಟು ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಹಂಸಗಡ ಅಭಿವೃದ್ಧಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ವಿಷಯವಾಗಿ ತಾವು ಹೋರಾಟ ಮಾಡಿದ್ದೇವೆ ಅಂತ ಸಂಜಯ್ ಪಾಟೀಲ್ ದಾಖಲೆ ಕೊಟ್ಟಿದ್ರು. ಇದೀಗ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಚಂದ್ರರಾಜ್ ಹಟ್ಟಿಹೊಳಿ, ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು. ಆಗ ಶಿವಾಜಿ ಮೂರ್ತಿಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ 50 ಲಕ್ಷ ಅನುದಾನ ಕೇಳಿದ್ದ ಪತ್ರ ಮತ್ತು ಅದನ್ನು ಬಿಡುಗಡೆ ಮಾಡಿದ ಆದೇಶ ಎರಡನ್ನೂ ಚಂದ್ರರಾಜ್ ಬಿಡುಗಡೆ ಮಾಡಿದ್ದಾರೆ. ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರಾದ ನಂತರ 2018ರಲ್ಲಿ ಯಾವತ್ತು ಸಮ್ಮಿಶ್ರ ಸರ್ಕಾರ ಇತ್ತು, ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾಗಿದ್ದರು. ಶಿವಾಜಿ ಮಹಾರಾಜರ ಮೂರ್ತಿಯ ಸಲುವಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೇಳಿದ್ವಿ. ಆ ಅನುದಾನವನ್ನು ಕೇಳಿದಂಥ ಲೆಟರು, ನಂತರ ಅನುದಾನವನ್ನು ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರವರು ನಮಗೆ ಸ್ಯಾಂಕ್ಷನ್ ಮಾಡಿದಂಥ ಲೆಟರ್ ಪ್ರತಿಯನ್ನು ಇವತ್ತು ತಮ್ಮ ಮಾಹಿತಿಗಾಗಿ ಒದಗಿಸ್ತಾ ಇದ್ದೀನಿ. 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿದರು. ಚನ್ನಕೇಶವ ದೇವಸ್ಥಾನದ ಮುಂಭಾಗ ನಡ್ಡಾ ಪೋಸ್ಟ್ ನೀಡಿದರು. ಜೆಪಿ ನಡ್ಡಾಗೆ ಸಿಎಂ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಸಾಥ್ ನೀಡಿದರು. ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದ ಪರೇಶ್ ಮೇಸ್ತಾ ಕೊಲೆ ಗಲಭೆಗೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ. ಪ್ರಕರಣ ಹಿಂಪಡೆದುಕೊಂಡ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆದೇಶ ಹೊರಡಿಸಿದ್ದಾರೆ. 2017ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮೀನುಗಾರ ಕುಟುಂಬದ ಪರೇಶ್ ಮೇಸ್ತಾ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿತ್ತು. ಇದೊಂದು ಕೊಲೆ ಅಂತ ಆರೋಪಿಸಿದ ಬಿಜೆಪಿ ಸೇರಿದಂತೆ ಬಲಪಂಥೀಯ ಸಂಘಟನೆಗಳು ಹತ್ಯೆ ಖಂಡಿಸಿ ಅಂದಿನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿತ್ತು. ಹತ್ಯೆ ಸಂಬಂಧ ಶಿರಸಿಯಲ್ಲಿ ಕೋಮು ಸಂಘರ್ಷ ಉಂಟಾಗಿತ್ತು. ಅಂದು ಶಿರಸಿಯಲ್ಲಿ ನಡೆದ ಗಲಭೆಗೆ ಸಂಬಂಧಪಟ್ಟಂತೆ 122 ಜನರ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ವು. ಆ ಕೇಸ್ಗಳನ್ನು ಸರ್ಕಾರ ವಾಪಸ್ ಪಡೆದಿದೆ.
ಯಾದಗಿರಿಯಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. 2010ರಲ್ಲಿ ಹತ್ತಿಕುಣಿಗೆ ಹೋಗುವ ರಸ್ತೆಗೆ ಟಿಪ್ಪು ಸುಲ್ತಾನ್ ವೃತ್ತ ಅಂತ ನಾಮಕರಣ ಮಾಡಲಾಗಿತ್ತು. ಆದರೆ ಇದೇ ವೃತ್ತಕ್ಕೆ 1996ರಲ್ಲಿ ಮೊಹಮ್ಮದ್ ಅಬ್ದುಲ್ ಕಲಾಂ ಆಜಾದ್ ವೃತ್ತ ಅಂತ ನಿರ್ಣಯ ಮಾಡಲಾಗಿತ್ತು. ಆದರೆ ಅಬ್ದುಲ್ ಕಲಾಂ ವೃತ್ತಕ್ಕೆ 2010ರಲ್ಲಿ ಟಿಪ್ಪು ಹೆಸರಿಡಲು ನಿರ್ಣಯ ಮಾಡಲಾಗಿದೆ. ಆದರೆ ವೀರ ಸಾವರ್ಕರ್ ಹೆಸರನ್ನು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಅಂತ ನಗರಸಭೆ ಅಧ್ಯಕ್ಷ ಸುರೇಶ್ ಅಂಬಿಗಾರ್ ಹೇಳ್ತಿದ್ದಾರೆ. ಅದರಿಂದ ವಾರದೊಳಗೆ ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸುವಂತೆ ಜೈ ಛತ್ರಪತಿ ಶಿವಾಜಿ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪರಶುರಾಮ ಶೇಗರುಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಡೆಯಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ 2010ರಲ್ಲಿ ಜಿಬಿಯಲ್ಲಿ ಪಾಸ್ ಆಗಿದೆ. ಅದು ಅನಧಿಕೃತ ಆಗಿಲ್ಲ, ಅದು ಅಧಿಕೃತವಾಗಿದೆ ಅಂತ ನಾವು ಹಾಕಿದ್ದೇವೆ, ನಾಮಫಲಕ ಹಾಕಿದ್ದೇವೆ. ಮತ್ತು ಸರ್ಕಾರದ ಆದೇಶ ಉಲ್ಲಂಘನೆ ಆಗಿದೆ. ಇದರ ಬಗ್ಗೆ ಕಮಿಷನರ್ ಅವ್ರ ಗಮನಕ್ಕೆ ತಂದಿದ್ದೀನಿ, ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಕರಾವಳಿಯಿಂದ ಯಾವುದೇ ಸರ್ಕಾರದ ಸುತ್ತೋಲೆ ಬಂದಿಲ್ಲ, ಅಧಿಕೃತವಾಗಿ ಯಾವುದು ಬಂದಿಲ್ಲ, ಅವ್ರದ್ದು ಬಂದಿಲ್ಲ. ಶಿವಮೊಗ್ಗದ ನೂತನ ಏರ್ಪೋರ್ಟ್ಗೆ ಮೊದಲ ವಿಮಾನ ಬಂದಿಳಿದಿದೆ. ಭಾರತೀಯ ವಾಯುಸೇನೆಗೆ ಸೇರಿದ ವಿಮಾನ ಇಂದು ಲ್ಯಾಂಡ್ ಆಗಿದೆ. ಶಿವಮೊಗ್ಗದ ನೂತನ ವಿಮಾನ ನಿಲ್ದಾಣದಲ್ಲಿ ಟ್ರಯಲ್ ಹಾರಾಟ ಆರಂಭ ಆಗಿದ್ದು ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಮೊದಲ ವಿಮಾನ ಹಾರಾಟ ಕಂಡ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದರು. ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿದ್ದೇವೆ. ಶಿವಮೊಗ್ಗ ಏರ್ಪೋರ್ಟ್ನ ಕಾಮಗಾರಿ ಸಂಪೂರ್ಣಗೊಳ್ತಾ ಇದೆ. ಈಗ ಅದರ ಜೊತೆಗೆ ಏನು ಮೋದಿ ಅವರು 27ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಅಂದರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಏನು ಏರ್ಪೋರ್ಟ್ ಇದೆ ಅದು 660 ಎಕರೆಗಳಲ್ಲಿ ನಿರ್ಮಾಣಗೊಳ್ತಾ ಇದೆ ಶಿವಮೊಗ್ಗದ ಏರ್ಪೋರ್ಟ್. ಇದಕ್ಕೆ 220ರಿಂದ 300 ಕೋಟಿ ವೆಚ್ಚ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಈಗ ಶಿವಮೊಗ್ಗದ ಏರ್ಪೋರ್ಟ್ ಪ್ರಥಮವಾಗಿ ಅಂದರೆ ಒಂದು ಟೆಸ್ಟಿಂಗ್ ಅಂದರೆ ಏರ್ಲೈನ್ಸ್ ಅನ್ನ ಮಾಡಿ ಅಂದರೆ ವಿಮಾನವನ್ನು ಇಳಿಸಲಾಗಿದೆ. ಈಗ ಸದ್ಯಕ್ಕೆ ಈಗ ಆ ವಿಮಾನ ಇಳಿದು ಈಗ ಟೆಸ್ಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇದೇ ಏನು ನೀವು ನೋಡ್ತಾ ಇರ್ಬೋದು, ಒಂದು ಸಭೆ ಅಂದರೆ ಒಂದು ಸಭಾಂಗಣವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ 3 ಲಕ್ಷಕ್ಕೂ ಅಧಿಕ ಜನರು ಸೇರುವಂತಹ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ. 600 ಎಕರೆಯಲ್ಲಿ ಇರುವಂತಹ ಏರ್ಪೋರ್ಟ್ ಇದು. ಏನು ಶಿವಮೊಗ್ಗದ 27ನೇ ತಾರೀಕು ಉದ್ಘಾಟನೆಗೊಳ್ಳಿರುವಂತಹ ಏರ್ಪೋರ್ಟ್ಗಾಗಿ ಈಗ ಪೂರ್ವ ತಯಾರಿ ತುಂಬಾನೇ ಭರ್ಜರಿಯಾಗಿ ನಡೀತಾ ಇದೆ. ವಿನಯ್ ಪುರದಾರ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಸರ್ಕಾರಿ ಬಸ್ ಅನ್ನೇ ಕದಿಯಲಾಗಿದೆ. ಬೀದರ್ ಬಸ್ ಡಿಪೋದ KA 38 F971 ಸಂಖ್ಯೆಯ ಬಸ್ ಕಳುವಾಗಿದೆ. ಬೆಳಗ್ಗೆ 3:30ರ ಸುಮಾರಿಗೆ ಬಸ್ ಅನ್ನ ಕದಿಯಲಾಗಿದೆ. ಖದೀಮರು ಮಿರ್ಯಾಣ ಮಾರ್ಗವಾಗಿ ತಾಂಡೂರು ಮೂಲಕ ಬಸ್ ಅನ್ನ ತೆಲಂಗಾಣದ ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಸಿಹಿ ಸುದ್ದಿ ನೀಡಿದೆ. ಭಾರತದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಹೈಟೆಕ್ ಬಸ್ ಸೇವೆಯನ್ನು ಪ್ರಯಾಣಿಕರಿಗೆ ಪರಿಚಯಿಸಿದೆ. 50 ವೋಲ್ವೋ ಕಂಪನಿಯ ಮಲ್ಟಿ ಆಕ್ಸೆಲ್ ಬಸ್ಗಳನ್ನು ಖರೀದಿ ಮಾಡಿದೆ. ಆ ಪೈಕಿ 20 ಬಸ್ಗಳಿಗೆ ಇವತ್ತು ಚಾಲನೆ ನೀಡಲಾಗಿದೆ. ಡಿಸೆಂಬರ್ ತಿಂಗಳ ವೇಳೆಗೆ ಉಳಿದ 30 ಬಸ್ಗಳಿಗೆ ಚಾಲನೆ ಸಿಗಲಿದೆ. ಈ ಅತ್ಯಾಧುನಿಕ ಬಸ್ನ ಬೆಲೆ 1,70,00,000. ವೋಲ್ವೋ ಕಂಪನಿ ತಯಾರಿಸಿರುವ ಈ ಬಸ್ ಇಡೀ ಭಾರತದಲ್ಲಿ ಯಾವ ಸರ್ಕಾರಿ ಖಾಸಗಿ ನಿಗಮಗಳಲ್ಲಿಯೂ ಬಳಕೆಯಾಗಲಿಲ್ಲ ಅನ್ನೋದು ವಿಶೇಷ. ಗ್ಯಾಸ್ ಕಟರ್ ಬಳಸಿ ಚಿನ್ನದಂಗಡಿ ದೋಚಿದ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿಯಲ್ಲಿ ನಡೆದಿದೆ. ನಾರಾಯಣ ಜ್ಯುವೆಲ್ಲರ್ಸ್ನಲ್ಲಿದ್ದ 15 ಲಕ್ಷ ರೂಪಾಯಿಯ 15 ಕೆಜಿ ಬೆಳ್ಳಿ, 80 ಗ್ರಾಂ ಬಂಗಾರವನ್ನು ಕದಿಯಲಾಗಿದೆ. ಮಾಲೀಕರು ಮುಂಜಾನೆ ಅಂಗಡಿ ತೆರೆಯೋದಿಕ್ಕೆ ಬಂದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. 3 ತಂಡ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದು ಕೃತ್ಯ ಎಸಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ರಥೋತ್ಸವ ನಡೆಯಿತು. ನಾಮುಂದು ತಾಮುಂದು ಅಂತ ಸಹಸ್ರಾರು ಭಕ್ತರು ರಥ ಎಳೆದ್ರು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಉಘೆ ಉಘೆ ಮಾದಪ್ಪ ಅನ್ನೋ ಜೈಕಾರ ಮಾರ್ಥನಿಸಿತು. ರಥೋತ್ಸವದೊಂದಿಗೆ ಕಳೆದ 5 ದಿನಗಳಿಂದ ನಡೆದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಭಕ್ತರು ಮಾದಪ್ಪನ ದರ್ಶನ ಪಡೆದು ಪುನೀತರಾದರು. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ಪ್ರತಾಪ್ ಮಧು ದಂಪತಿ ಪುತ್ರ ಅಗಸ್ತ್ಯ ಅಪಾರ ಜ್ಞಾಪಕ ಶಕ್ತಿ, ಅಸಾಧಾರಣ ಪ್ರತಿಭೆಯಿಂದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ. ಸದ್ಯ ಅಗಸ್ತ್ಯಗೆ 2 ವರ್ಷ 7 ತಿಂಗಳು. ಒಮ್ಮೆ ಹೇಳಿದ ಹಾಗೂ ಕೇಳಿದ ವಿಷಯ ಹಾಗೂ ವಸ್ತುಗಳನ್ನು ಹೆಸರು ಸಮೇತ ಗುರುತಿಸುವ ಸಾಮರ್ಥ್ಯ ಅಗಸ್ತ್ಯ ಆಗಿದೆ. ಕೇವಲ 4 ನಿಮಿಷ 27 ಸೆಕೆಂಡಲ್ಲಿ 64 ಕಾರು, 29 ಬೈಕ್, 6 ಟ್ರ್ಯಾಕ್ಟರ್, ದೇಶದ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು, HMT IAS ವಿಸ್ತಾರ ರೂಪ ಲೀಲಾಜಾಲವಾಗಿ ಹೇಳುವ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿ ಗಮನ ಸೆಳೆದಿದ್ದಾರೆ. Rolls Royce, very good. This one? This one I-10. I-10, very good. This one? Innova. Very good. Four.
This one. This one. Odi. ಬಾಲಿವುಡ್ ಖ್ಯಾತ ಗಾಯಕ ಸೋನು ನಿಗಮ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಮುಂಬೈನಲ್ಲಿ ನಡೀತಾ ಇದ್ದ ಸಂಗೀತ ಕಾರ್ಯಕ್ರಮದಲ್ಲಿ ಸೋನು ನಿಗಮ್, ಉದ್ಧವ್ ಠಾಕ್ರೆ ಬಣದ ಶಾಸಕ ಪ್ರಕಾಶ್ ಅವರ ಮಗ ಪಾಲ್ಗೊಂಡಿದ್ರು. ಆಗ ಸೆಲ್ಫಿ ತೆಗೆಯುವ ವಿಚಾರವಾಗಿ ಗಲಾಟೆ ನಡೆದಿದೆ. ಸೋನು ನಿಗಮ್ ಜೊತೆ ಸೆಲ್ಫಿಗಾಗಿ ಬಂದ ಶಾಸಕನ ಮಗನನ್ನ ಸೋನು ಅಂಗರಕ್ಷಕರು ತಳ್ಳಿದ್ದಾರೆ. ಅದರಿಂದ ರೊಚ್ಚಿಗೆದ್ದ ಆ ಯುವಕ ಸೋನು ನಿಗಮ್ರನ್ನ ಎಳೆದಾಡಿದ್ದಾನೆ. ಸದ್ಯ ಸೋನು ನಿಗಮ್ ದೂರು ಕೊಟ್ಟಿದ್ದಾರೆ. ಎಲ್ಲರೂ ದೆಹಲಿ ಮಾಡೆಲ್ ಅಂತಾರೆ, ಆದರೆ ದೆಹಲಿಯ ಹೆಲ್ತ್ ಮಾಡೆಲ್ನ ಹುಡುಕೊಂದು ಈಗ ಬಯಲಾಗಿದೆ. LNJP ಆಸ್ಪತ್ರೆಯಲ್ಲಿ ನವಜಾತ ಹೆಣ್ಣು ಮಗು ಸತ್ತಿದೆ ಅಂತ ವೈದ್ಯರು ಘೋಷಿಸಿ ಮಗು ದೇಹವನ್ನ ಬಾಕ್ಸ್ನಲ್ಲಿ ಹಾಕಿ ನೀಡಿದ್ರು. ಆದರೆ ಮನೆಯವರು ಹೆಣ್ಣು ಮಗುವನ್ನ ಮನೆಗೆ ತಂದು ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ್ರು. ಆದರೆ ಬಾಕ್ಸ್ ತೆರೆದಾಗ ಕಂದಮ್ಮ ಉಸಿರಾಡ್ತಾ ಇರುವುದು ಕಂಡು ಬಂದಿದೆ. ಈಗಾಗಲೇ ಟರ್ಕಿ ಸಿರಿಯಾದಲ್ಲಿ ಸಂಭವಿಸಿದ 3 ಭೂಕಂಪದಿಂದಾಗಿ 45,000ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ರಕ್ಷಣಾ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಟರ್ಕಿ ಸಿರಿಯಾ ಗಡಿಯಲ್ಲಿ ಮತ್ತೆ 6.4 ಹಾಗೂ 5.8 ತೀವ್ರತೆಯ 2 ಭೂಕಂಪಗಳು ಸಂಭವಿಸಿದ್ದು 3 ಮಂದಿ ಮೃತಪಟ್ಟಿದ್ದು 200ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ.